ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಬೇವರ್ಸಿ ಹಲ್ಕಟ್ ನನ್ ಬಾಯಿ ಬತ್ತೆ ಹೇಳದ್ ಬಿಡ್ದೆ ನಾನು ನಾಯಿ ಕೋತಿ ನನ್ ಮಗನೇ. ನಿಂಗೆ ಬೇರೆ ಹೆಣ್ಣುಗಳು ಯಾರು ಸಿಕ್ತು ನಿಂಗೆ? ಹಲ್ಕಟ್ ಬೇವರ್ಸಿ ಇಲ್ಲದ್ರೆ ನನ್ನ ಮಗನೇ ಈ ತರ ಬೈಸಕ್ಕೆ ಅಲ್ಲೋಗು ಅಂದ. ನನ್ನ ಮಗನೇ ನೀನ್ ಮಾಡ್ತಿದ್ದಳು ಮೊದಲೇ ಕ್ಯಾನ್ಸಲ್ ಮಾಡ್ಬೇಕು. ಮೊದಲೇ ಕ್ಯಾನ್ಸಲ್ ಮಾಡ್ಸಲ್ಲ. ಸೂಪರ್ ಐಡಿಯಾ ಬಂತು ಕಣ. ಏನು? ಹುಡುಗಿಯರ ಅಪ್ಪನ್ಗೆ ಹೋಗ್ಬಿಟ್ಟು ನಿನಗೆ ಪೈಲ್ಸ್ ಐತೆ ಅಂತ ಹೇಳ್ಬಿಡ್ತೀನಿ. ಅವಾಗ ಮದುವೆ ಇಮಿಡಿಯೇಟ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಅಯ್ಯೋ ಲೋಪ ನನ್ನ ಮನೆ ಕಿತ್ತೋದ್ ನನ್ನ ಮಗ ನಿನ್ ಬಾಯಿಗೆ ಇಟ್ಟಾಕ ನಿನ್ ಬಾಯಿ ಕೊತ್ಮೀರಿ ಸೊಪ್ಪು ತುರ್ಕಾರೆ. ಇನ್ ಯಾವ ಕಾಯಿಲೆನೂ ಸಿಕ್ಕಿಲ್ವೇ? ನೀಗೆ ಪೈಲ್ಸೇ ಬೇಕಾಗಿತ್ತ? ಆಯ್ತು ಮಗನ ಏನಾರ ಮಾಡಿ ಸಾಯಿ. ಅವನಿಂದ ಅಂಕುಲ್ ಅಂಕುಲ್ ಅಂಕಲ್, ನಾವು ನಿಮ್ಮ ಹತ್ರ ಒಂದು ಸುಳ್ಳು ಹೇಳ್ಬಿಟ್ಟಿದೀವಿ ಅಂಕಲ್. ಏನೋದು? ನಮ್ಮ ಹುಡುಗನ್ಗೆ ಪೈಲ್ಸ್ ಇದೆ. ಹಂಗಂದ್ರೆ ಮೂಲದಲ್ಲಿ ವ್ಯಾಧಿ. ಇನ್ನು ಅರ್ಧ ಲೀಟ್ರು ಬ್ಲಡ್ ಹಂಗೆ ಕಿತ್ಕೊಂಡು ಹೊರಟಾಯ್ತದೆ. ಬೇಕಾದ್ರೆ ಮಾತಿನ ಸ್ಟೈಲ್ ನೋಡಿ. ಇವಾಗ್ಲೂ ಹೇಳಿ ಈ ಮದುವೆ ಕ್ಯಾನ್ಸಲ್ ಮಾಡುವಂತ 5 ನಿಮಿಷ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ರೇ ಮೂಲ ವ್ಯಾಧಿ ಇಟ್ಕೊಂಡು ಮದುವೆ ಆಗ್ತೀನಿ ಅಂತಾನಲ್ಲ, ಅವನ್ ಮನ್ಸು ಎಷ್ಟು ದೊಡ್ಡದು. ಆ ಮೂಲಕ್ಕೆ ಮುಲಾಮ ಹಚ್ಚಿ ಅದನ್ನ ಮುಚ್ಚಿ ಮದುವೆ ಮಾಡೋಣ. ಲೇ ಇಲ್ಲಿ ಬರ, ಹೋಗ ಆಟಾಡ್ಕೋ ಹೋಗು. ಮಗ ಏನಾಯ್ತು? ಮಗ ನೀನ್ ಮೂಲಕ್ಕೆ ಮುಲಾಮಚ್ಚಿ ಅದನ್ನ ಮುಚ್ಚಿ ಮದುವೆ ಮಾಡ್ಕತೀನಿ ಅಂತ ಅವ್ರು ಕಣೋ. ಸುರೇಶ ಸ್ವಲ್ಪ ಕೆಲ್ಸ ಐತೆ ಬರ್ಲಾ? ಆ ಮದುವೆ ಗಂಡಿನ ಕರ್ಕೊಂಬನ್ರಿ. ನಡ್ರಪ್ಪ ಗಂಡ್ ಕರ್ಕೊಂಡ್ ನಡ್ರಪ್ಪ. ಸೂಪರ್, ನಿಲ್ಸಿ ಮದುವೆ. ಯಾಕೆ ಅಂತ ಕಾರಣ ಕೇಳಲ್ವಾ? ಕಾರಣ ಬೇಕಾಗಿಲ್ಲ, ನಿಲ್ಸಿ ಮದುವೆ. ರೀಸನ್ ಏನಾದ್ರೂ ಆಗಿರ್ಲಿ, ನಿಲ್ಸಿ ಮದುವೆ. ನೋಡ್ರಿ ಈ ಮದುವೆ ತಂದ್ರೆ ಟಿಶ್ಯೂ ಪೇಪರ್ ದುಡ್ಡೇ ಕೊಟ್ಟಿಲ್ಲ ರೀ ಇವ್ರೆ. ನಿಲ್ಸಿ ಮದುವೆನ. ಟಿಶ್ಯೂ ಪೇಪರ್ ದುಡ್ಡು ಕೊಟ್ಟಿಲ್ಲ, ನಿಲ್ಸಿ ಮದುವೆನ. ಮಾನವ ಮರ್ಯಾದೆ ಇರೋರು ದುಡ್ಡು ಕೊಡ್ಬೇಕಲ್ವಾ? ನಿಲ್ಸಿ ಮದುವೆನ. ಮಾನವ ಮರ್ಯಾದೆ ಇಲ್ಲ ಅಂತವನೇ, ನಿಲ್ಸಿ ಮದುವೆನ. ನಿಲ್ಸಿ ಮದುವೆನ. ಈ ಕಡೆ ಬಾರಲೇ. ಲೇ ಎಷ್ಟು ಕೊಡ್ಬೇಕು? 12 ರೂಪಾಯಿ. 12 ರೂಪಾಯಿ. 12 ರೂಪಾಯಿ ಕೊಡ್ಬೇಕಾ? ನಿಲ್ಸಿ ಮದುವೆನ. ತಗೊಳ್ಳೋಣ ಈಗ, ತಗೊಳ್ಳೋ. ಇಲ್ಲಿ ಬರಲ್ಲ. ಬೀಗ್ರೆ ಪುರೋಹಿತ್ರ ಬಂದಿಲ್ಲ. ಪುರೋಹಿತರು ಬಂದಿಲ್ವಾ? ನಿಲ್ಸಿ ಮದುವೆನ. ಪುರೋಹಿತರು ಇಲ್ದಿದ್ರೆ ನಾನೇ ಮದುವೆ ಮಾಡ್ತೀನಿ. ಹೀಗೆ ರೆಡಿ ಮಾಡ್ಕೊಳ್ಳಿ, ಹೋಗಿ. ಒಂದು ಐಡಿಯಾ ಬಂತು ಕಣೋ. ಎಳ್ನೀರಲ್ಲಿ ಬೇದಿ ಮಾತ್ರ ಹಾಕ್ಬಿಟ್ಟು ಅವಳು ಕುಡಿಸ್ಬಿಟ್ರೆ ಮದುವೆ ಗಂಡು 20 ಸಲ ಓಡಾಡಿ ಬರೋದು ತಾಳಿ ಕಟ್ಟಕ್ಕೆ ಆಗಲ್ಲ. ಅವಾಗ ಮದುವೆ ಹೆಣ್ಣು ಗಂಡಿ ಕೊಡಂದ್ರು, ಗಂಡು ಹೆಣ್ಣು ಕೊಡಕ್ಕೆ ಹೇಳಿದ್ರು. ಹಾಯ್. ಈಗ ನೋಡು ಪ್ಲಾನ್ ವರ್ಕೌಟ್ ಏನಾಗಿತ್ತು. 1 2 3 ಏನಾಯ್ತೆ? ಏನಾಯ್ತು ಅಂತ ಬಾಯ್. ಒಂದ್ ನಿಮಿಷ ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ನಾನು ರಥ ನೀನೇ ಮದ್ವೆ ಹೆಣ್ಣು, ರಾಜು ನೀನೇ ಮದ್ವೆ ಗಂಡು. ಹಂಗಾರೆ ಇಷ್ಟೊತ್ತು ನಮ್ಮ ಮದ್ವೆ ನಿಲ್ಸಕ್ಕೆ ನಾವೇ ಟ್ರೈ ಮಾಡ್ತಿದ್ವಾ? ಇವ್ರು ನನ್ನ ಮದ್ವೆ ಆಗಕ್ ಬಿಡೋದಿಲ್ಲ ಕಣೋ. ಫಸ್ಟ್ ಎಲ್ಲಾರು ಓಡೋಗ್ಬಿಡು. ಹೋಗೋಣ ಬಾ. ಏನೇ ಆಗ್ಲಿ ನನ್ ಪ್ರಾಣ ಹೋಗ್ಲಿ, ನನ್ನ ಕೀರ್ತಿ ಒತ್ತೆ ಇಟ್ಟಾದ್ರು ಈ ಮದ್ವೆ ನಡೆಯಕ್ ಬಿಡಲ್ಲ ಕಣೋ. ಬಿಡಲ್ಲ. ಅಯ್ಯೋ ಬೇಡ ಕಣೋ. ಇವರಿಬ್ರು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ರು ಅಂಕಲ್. ನಾವು ಬಂದ್ ನಿಲ್ಸಿದ್ವಿ ನೋಡಿ ಅಂಕಲ್, ನೋಡಿ ಅವ್ನ ಜೊತೆ ಮದುವೆ ಆದ್ರೆ ನೇಲ್ ಹಾಕೊಂಡು ಸಾಯ್ತೀನಿ ಅಂತ. ಇವ್ನು ನೋಡಿ ಅಂಕಲ್, ಇವ್ನು ನೋಡಿ ಅವಳನ್ನ ಮದುವೆ ಮಾಡಿಸ್ಬೇಡ ಅಂತ ಕಾಲ್ ಹಿಡ್ಕೊಂಡ್ಬೇಡ. ಇವರಿಬ್ರು ಬದುಕ್ಬೇಕಾದ್ರೆ ನಿಲ್ಸಿ ಮದುವೆನ. ಬೀಗ್ರೆ ನಮ್ಮಿಬ್ರು ಮಕ್ಕಳಿಗೂ ಮದ್ವೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಮದ್ವೆ ಈ ಮಣ್ಣಿಗಾಗಿ ಈ ಹೊನ್ನಿಗಾಗಿ ಆನಂದವಾಗಿ
ಜೋಡಿಯ ಕತೆ ಅಂದಿಗೆ ಕೊನೆಯಾಯಿತು ಹೀಗೆ. ಅಲ್ಲೇ ಚಪ್ಪಾಳೆ ಜಗಳ. ಓ ಏನು ಗೊತ್ತಾ, ಯಾವ ಆ್ಯಕ್ಟ್ರ್ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಲಿ, ಕತೆ ಚೆನ್ನಾಗಿರಬೇಕು. ಸೊ ಕತೆ ತುಂಬ ಚೆನ್ನಾಗಿ ಬರೆದಿದ್ರು. ಪಾತ್ರವರ್ಗ ಏನು ಆಯ್ಕೆ ಮಾಡಿದಾರಲ್ಲ, ನನಗೆ ತುಂಬ ಹೃದಯ ತುಂಬಿ ಬಂತು. ಒಬ್ಬೊಬ್ಬರು ತಮಗೇನು ಕೊಟ್ಟರು ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಒಂದು ಹೆಚ್ಚಿಲ್ಲ ಒಂದು ಕಮ್ಮಿ ಇಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಓವರ್ ಆಲ್ ಚೆನ್ನಾಗಿತ್ತು. ಬೆಸ್ಟ್ ಆಫ್ ಲಕ್. ಎಲ್ಲರೂ ಫಾಲೋ ಮಾಡಿ ಇದೇ ಥರ ಹೋಗ್ಯಪ್ಪ. ನಾವು ಅಷ್ಟೇ, ನಿಮ್ಮ ಬೇರೆ ಏನೂ ಕೇಳಲ್ಲ. ನಮ್ಗೆ ಹಿಂಗೆ ಖುಷಿ ಕೊಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಜಗಳ, ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ಎಲ್ಲ 3 ಜನ ನಮ್ಮ ಜಜಸ್ ಹೇಳಿದ್ರು ಅದ್ಭುತವಾದ ಸ್ಕ್ರಿಪ್ಟು, ಮೆಂಟ್ರಿಂಗು ಅಂತ. ಸೊ ನಾನು ಅವ್ರನ್ನ ವೇದಿಕೆ ಮೇಲೆ ಕರೆಯೋಕ್ಕೆ ಇಷ್ಟಪಡ್ತೀನಿ. ಮೆಂಟರ್ ನವೀನ್ ಹಾಗೂ ರೈಟರ್ ಸುನಿಲ್. ಮಿಸ್ಟರ್ ನವೀನ್, ಓಪನಿಂಗ್ಗೆ ಇವತ್ತು 6 ಹೊಡೆದು ಬಿಟ್ಟಿದ್ರಲ್ಲ, ಎಷ್ಟು ಖುಷಿ ಆಗ್ತದೆ, ಏನು ಕತೆ? ಇಲ್ಲ, ನಾವು ಪ್ರತಿ ಸೀಸನ್ ಮಾಡ್ಬೇಕಾದ್ರೂ ಈ ಥರದ್ದು ಹೊಸ ಎಕ್ಸ್ಪೀರಿಯೆನ್ಸು, ಅದರಲ್ಲೂ ಹೊಸ ಹುಡುಗರು ಬಂದಾಗ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಥ್ರಿಲ್ ಇರ್ತದೆ. ನಾವು ಕಲಿಸ್ತೀವಿ ಅನ್ಕೋತಿದ್ದೀವಿ, ಆದರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ನಮಗೆ ಕಲಿಸ್ತಿರ್ತಾರೆ ಅಂತ. ಆಗಲಿ ಮಿಸ್ಟರ್ ನವೀನ್, ಥ್ಯಾಂಕ್ ಯು. ಎಲ್ಲ ದಯವಿಟ್ಟು ಇದೇ ಥರ ನಿಮ್ಮ ಮೆಂಟರ್ಶಿಪ್ ಕಂಟಿನ್ಯೂ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಗ್ಲಪ್ಪ, ಓಪನಿಂಗ್ಗೆ ಸಕಲ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ ಅಂತ ಎಲ್ಲ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಜಗನ, ಇಷ್ಟೆಲ್ಲ ಮಾತಾಡ್ತಾ ಇದ್ರಿ ನೀವು, ಇದರ ಮಧ್ಯೆ ಒಂದೇ ಒಂದು ಸ್ಪೆಷಲ್ ವೀಟಿ ಇದೆ. ವೀಟಿ ನೋಡೋಣ ಬನ್ನಿ. ಹಂಗಿಲ್ಲ ವೀಟಿ. ಹಾಯ್ ಎವ್ರಿವನ್, ನಾನು ನಿಮ್ಮ ಪ್ರೀತಿಯ ಪಲ್ಲು. ಬನ್ನಿ, ನಿಮಗೆ ನಮ್ಮ ಫ್ಯಾಮಿಲಿ ಪರಿಚಯ ಕೊಡ್ತೀನಿ. ಇವ್ರು ನಮ್ಮ ಅಮ್ಮ ಚಂದ್ರಕಲಾ ಅಂತ. ಇವ್ರು ನಮ್ಮ ದೊಡ್ಡಮ್ಮ, ಇವ್ರು ನಮ್ಮ ಆಂಟಿ, ಆ್ಯಂಡ್ ಇವರು ನಮ್ಮ ಅಮ್ಮನ ಮಾಮ. ನಾನು 3rd ಸ್ಟ್ಯಾಂಡರ್ಡ್ ಮತ್ತು ನಮ್ಮ ಅಣ್ಣ 6th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮಪ್ಪ ಆಕ್ಸಿಡೆಂಟಲ್ಲಿ ತೀರೋದ್ರು. ನಾನು ಗುರುನಾನಕ್ ಪಬ್ಲಿಕ್ ಸ್ಕೂಲಲ್ಲಿ 10th ವರೆಗೂ ಓದಿದ್ದೀನಿ. ಆ್ಯಂಡ್ PUC ಶಾಹಿನಲ್ಲಿ ಆಗಿದೆ. ಅದಾದಮೇಲೆ ವೆಟರ್ನರಿ ಜಾಯ್ನ್ ಆಗಿದ್ದೆ. ಇಲ್ಲೇ ಬೀದರಲ್ಲಿ ಯೂನಿವರ್ಸಿಟಿ ಇದೆ, ಅಲ್ಲಿ. ಇದು ಫುಲ್ ಎಜುಕೇಷನ್ ಜರ್ನಿ ತುಂಬ ಕಷ್ಟ ಆಗಿತ್ತು. ಬಿಕಾಸ್ ಫೈನಾನ್ಷಿಯಲಿ ತುಂಬ ಪೋರ್ ಆಗಿದ್ವಿ. ಅದಕ್ಕೋಸ್ಕರ ಸಾರಿಗಳಿಗೆ ಕರಿ ಕಟ್ಟೋದು. ಸೊ ನಾನು ಅದು ಸ್ಟಾರ್ಟ್ ಮಾಡಿದೆ.